ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 10. ವಾನರರಿಂದ ಸೀತೆಯ ಅನ್ವೇಷಣೆ. ಕಿಷ್ಕಿಂಧಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಪಿವೀರರೆಲ್ಲ ಗರ್ಜಿಸುತ್ತಾ ಅಬ್ಬರಿಸುತ್ತಾ ಕಿರುಚುತ್ತಾ ಸ್ಪರ್ಧೆ ಎಂಬಂತೆ ಕುಣಿಯುತ್ತಾ ಕುಪ್ಪಳಿಸುತ್ತಾ ಜಿಗಿಯುತ್ತಾ ಹಾರುತ್ತಾ ಹೊರಟರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಪರಾಕ್ರಮಗಳನ್ನು ಕೊಚ್ಚಿಕೊಳ್ಳುತ್ತಾ ಸಾಗಿದರು. ತಾವು ರಾವಣನನ್ನು ಕೊಂದು ಸೀತೆಯನ್ನು ತರುವೆವು, ನಾನೊಬ್ಬನೇ ಯುದ್ಧದಲ್ಲಿ ರಾವಣನನ್ನು ಮುಗಿಸಿಬಿಡುತ್ತೇನೆ, ಅನಂತರ ಭಯದಿಂದ ನಡುಗುವ ಸೀತೆಗೆ ಧೈರ್ಯ ಹೇಳಿ ಕರೆದುಕೊಂಡು ಬರುತ್ತೇನೆ, ನೀವೆಲ್ಲ ದಣಿದಿರುತ್ತೀರಿ, ಒಂದು ಕಡೆ ಸ್ವಸ್ಥವಾಗಿ ಕೂತಿರಿ, ನಾನಂತೂ ಒಬ್ಬಂಟಿಯಾಗಿ ಸೀತೆಯನ್ನು ಪಾತಾಳದಲ್ಲಿದ್ದರೂ ತರುತ್ತೇನೆ, ಮರಗಳನ್ನು ಬೀಳಿಸುತ್ತೇನೆ, ಪರ್ವತಗಳನ್ನು ಪುಡಿ ಮಾಡುತ್ತೇನೆ, ಭೂಮಿಯನ್ನು ಬಗೆಯುತ್ತೇನೆ, ಕಡಲನ್ನು ಕದಡುತ್ತೇನೆ, 100 ಯೋಜನೆಗಳಷ್ಟು ದೂರ ಹಾರಿ ಹೋಗಬಲ್ಲೆ. ಭೂತಲ, ಸಮುದ್ರ, ಪರ್ವತ, ಅರಣ್ಯ, ಪಾತಾಳ ಇಲ್ಲೆಲ್ಲ ನನ್ನದು ನಿರ್ಬಾಧ ಸಂಚಾರ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿಕೊಳ್ಳುತ್ತಾ ಗುಲ್ಲು ಮಾಡುತ್ತಾ ತಮ್ಮ ತಮ್ಮ ನಿಶ್ಚಿತ ದಿಕ್ಕುಗಳ ಕಡೆಗೆ ಸಾಗಿದರು. ಸುಗ್ರೀವನ ಅದ್ಭುತವಾದ ಭೂಗೋಳ ಜ್ಞಾನವನ್ನು ಕಂಡು ರಾಮನಿಗೆ ವಿಸ್ಮಯವೂ ಹೆಮ್ಮೆಯೂ ಅನಿಸಿತು. ಆದರೆ ಇದು ಸಾಧ್ಯವಾದದ್ದು ಹೇಗೆ ಎಂಬ ಕುತೂಹಲ ರಾಮನಿಗುಂಟಾಯಿತು. ಅವನು ಸುಗ್ರೀವನನ್ನು ಪ್ರಶ್ನಿಸಿದನು. ಸುಗ್ರೀವ, ಭೂಮಂಡಲವನ್ನು ನೀನು ಇಷ್ಟು ಸ್ಫುಟವಾಗಿ ವರ್ಣಿಸಿದ್ದು ಹೇಗೆ? ಅದರ ಪರಿಚಯ ನಿನಗೆ ಹೇಗಾಯಿತು? ಅದಕ್ಕೆ ಸುಗ್ರೀವನೆಂದನು, ರಾಮ, ನಿನಗೆಲ್ಲವನ್ನ ವಿವರಿಸಿ ಹೇಳುತ್ತೇನೆ, ಕೇಳು. ಹಿಂದೆ ವಾಲಿಗೂ ದುಂದುಭಿಯ ಮಗ ಮಾಯಾವಿಗೂ ಯುದ್ಧ ನಡೆದ ಕಥೆಯನ್ನು ನಿನಗೆ ಆಗಲೇ ಹೇಳಿದ್ದೇನೆ. ಅವರಿಬ್ಬರು ಗುಹೆಯೊಳಗೆ ಹೋದರಷ್ಟೇ 1 ವರ್ಷವೇ ಕಳೆಯಿತು. ಅವರ ಕಥೆ ಏನಾಯಿತೆಂಬುದು ಹೊರಗಿದ್ದ ನನಗೆ ತಿಳಿಯಲೇ ಇಲ್ಲ. ಆಗ ಗವಿಯೊಳಗಿಂದ ರಕ್ತಪ್ರವಾಹ ಬಂತು. ಬಹುಶಃ ನನ್ನಣ್ಣ ಹತ್ಯೆಯಾಗಿರಬಹುದು ಎಂದು ಊಹಿಸಿದ ನಾನು ರಕ್ಕಸರು ಹೊರಗೆ ಬಾರದಿರಲೆಂದು ಗುಹೆಯ ಬಾಗಿಲನ್ನು ಬಂಡೇಕಲ್ಲಿನಿಂದ ಮುಚ್ಚಿ ಊರಿಗೆ ಬಂದೆನು. ಸಚಿವರು ನನಗೆ ಬಲಾತ್ ಪಟ್ಟಾಭಿಷೇಕವನ್ನು ಮಾಡಿದರು. ಆದರೆ ನನ್ನಣ್ಣ ಕೊಲೆಯಾಗಿರಲಿಲ್ಲ. ಅವನು ರಾಕ್ಷಸರನ್ನು ಕೊಂದು ಕಿಷ್ಕಿಂಧೆಗೆ ಬಂದನು. ನಾನು ಅವನನ್ನು ಸಂತೋಷದಿಂದ ಸ್ವಾಗತಿಸಿದೆನು. ಆದರೆ ಅವನು ನನ್ನನ್ನು ನಂಬಲೇ ಇಲ್ಲ. ನಾನೆಷ್ಟೇ ಕ್ಷಮೆ ಯಾಚಿಸಿದರೂ ಅವನ ಸಿಟ್ಟು ತಣ್ಣಗಾಗಲೇ ಇಲ್ಲ. ಅವನು ನನಗೆ ಪ್ರಹಾರ ಮಾಡಲು ಬಂದಾಗ ನಾನು ಜೀವ ಭಯದಿಂದ ಓಡಿದೆನು. ಆ ಸಮಯದಲ್ಲೇ ನಾನು ಭೂಮಿಯನ್ನೆಲ್ಲ ಸುತ್ತಾಡಿದ್ದು. ನನ್ನ ಭೂಗೋಳ ಜ್ಞಾನಕ್ಕೆ ಇದೇ ಕಾರಣ. ಕೊನೆಗೆ ಋಷ್ಯಮುಖ ಪರ್ವತಕ್ಕೆ ಹೋಗಿ ಅಲ್ಲಿ ಅಣ್ಣನ ಹೊಡೆತದಿಂದ ಪಾರಾದೆನು. ವಿನತನು ಸೈನ್ಯ ಸಮೇತ ಪೂರ್ವ ದಿಕ್ಕಿಗೆ ಹೋದನಷ್ಟೇ. ಪೂರ್ವದ ಪ್ರತಿಯೊಂದು ಪ್ರದೇಶವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದನು. ಆದರೆ ಎಲ್ಲಿಯೂ ಸೀತೆಯು ಕಾಣಿಸಲಿಲ್ಲ. 1 ತಿಂಗಳು ಕಳೆದು ಹೋಯಿತು. ಅವನು ನಿರಾಶನಾಗಿ ಹಿಂದಕ್ಕೆ ಬಂದನು. ಸುಗ್ರೀವನಿಗೆ ತನ್ನ ಅನ್ವೇಷಣೆಯ ಸಾಹಸವನ್ನು ಬಣ್ಣಿಸಿದನು. ದಕ್ಷಿಣ ದಿಕ್ಕಿಗೆ ಹೋದ ಹನುಮಂತ, ತಾರ, ಅಂಗದ ಮೊದಲಾದವರು ಅಲ್ಲಿ ಎಲ್ಲ ಪ್ರದೇಶಗಳನ್ನು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಸುತ್ತಾಡಿ ನೋಡಿದರು. ಒಂದು ಕಡೆ ಅವರಿಗೆ ಒಂದು ಭಯಂಕರವಾದ ಕಾಡು ಕಾಣಿಸಿತು. ಅಲ್ಲಿಯ ಮರಗಳಲ್ಲಿ ಹಣ್ಣುಗಳಿರಲಿಲ್ಲ, ಹೂವುಗಳಿರಲಿಲ್ಲ, ಎಲೆಗಳೂ ಇರಲಿಲ್ಲ. ಅಲ್ಲೆಲ್ಲೂ ನೀರಿರಲಿಲ್ಲ. ಆ ಕಾಡಿನಲ್ಲಿ ಮೃಗಪಕ್ಷಿಗಳೂ ಇರಲಿಲ್ಲ. ಅಲ್ಲಿ ಒಣಗಿದ ಕೆರೆಗಳಿದ್ದವು. ಆಶ್ಚರ್ಯವೆಂದರೆ ಆ ಕೆರೆಗಳಲ್ಲಿ ಅರಳಿದ ಕಮಲಗಳಿದ್ದವು. ಅವುಗಳ ಎಲೆಗಳು ಹಸಿರಾಗಿದ್ದವು. ಎಲ್ಲೆಲ್ಲೂ ಪರಿಮಳವು ಹರಡಿತ್ತು. ಆದರೆ ದುಂಬಿಗಳಿರಲಿಲ್ಲ. ಹಿಂದೆ ಕಂಡು ಎಂಬ ಮಹರ್ಷಿಯು ಅಲ್ಲಿದ್ದನು. ಅವನು 10 ವರ್ಷದ ಪುತ್ರನು ಆ ಕಾಡಿನಲ್ಲಿ ಕಾಣದೆ ಹೋದನು. ಇದರಿಂದ ಕ್ರುದ್ಧನಾದ ಆ ಸುಲಭ ಕೋಪದ ಮಹರ್ಷಿಯು ಆ ವನಕ್ಕೇ ಶಾಪವಿತ್ತನು. ಈ ವನವು ಯಾವ ಜೀವಿಗೂ ಆಶ್ರಯ ಸ್ಥಾನವಾಗದೆ ಹೋಗಲಿ, ಮೃಗ ಪಕ್ಷಿಗಳು ಈ ಕಾಡನ್ನು ಬಿಟ್ಟು ಹೋಗಲಿ ಎಂದು. ಕಪಿವೀರರು ಆ ಕಾಡಿನಲ್ಲೂ ಸೀತೆಯನ್ನು ಹುಡುಕಾಡಿದರು. ಅಲ್ಲಿ ಸೀತೆಯಾಗಲಿ ಅಪಹಾರಕ ರಾವಣನಾಗಲಿ ಇರಲಿಲ್ಲ. ಅವರು ಲತೆಗಳ ಒಂದು ಪೊದೆಯನ್ನು ಹೊಕ್ಕರು. ಅಲ್ಲೊಬ್ಬ ಪರ್ವತಾಕಾರದ ರಾಕ್ಷಸನು ಗೋಚರಿಸಿದನು. ಅವನನ್ನು ನೋಡಿ ಕಪಿವೀರರೆಲ್ಲ ಹೋರಾಟಕ್ಕೆ ಸಜ್ಜಾದರು. ರಾಕ್ಷಸನು ಸಿಟ್ಟಿನಿಂದ ಮುಷ್ಟಿ ಬಿಗಿದು ಇವರತ್ತ ನುಗ್ಗಿದನು. ಹಾಗೆ ಬರುತ್ತಿದ್ದ ಅವನನ್ನು ನೋಡಿ ಅವನೇ ರಾವಣ ಎಂದು ಭಾವಿಸಿದ ಅಂಗದನು ಅವನಿಗೆ ಮುಷ್ಟಿಯಿಂದ ಹೊಡೆದನು. ರಾಕ್ಷಸನು ರಕ್ತಕಾರಿ ಸತ್ತೇ ಹೋದನು. ಅನಂತರ ಅವರೆಲ್ಲರೂ ಅಲ್ಲಿಂದ ಮುಂದೆ ಹೋದರು. ಅಲ್ಲಿ ಅವರು ಒಂದು ದೊಡ್ಡ ಬೆಟ್ಟದ ಗುಹೆಯನ್ನು ನೋಡಿ ಅದರೊಳಗೆ ಹೋದರು.
ಆದರೆ ಅಲ್ಲಿಯೂ ಸೀತೆಯನ್ನು ಕಾಣದೆ ನಿರಾಶರಾಗಿ ಒಂದು ಮರದ ಬುಡದಲ್ಲಿ ಕುಳಿತರು. ಬಳಲಿದ್ದ ಅಂಗದನು ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಎಲ್ಲ ವಾನರನ್ನು ಕುರಿತು ಕೇಳಿದನು. ಬಂಧುಗಳೇ, ಕಾಡು, ಪರ್ವತ, ನದಿ, ದುರ್ಗಮ ಪ್ರದೇಶಗಳಲ್ಲಿ ಸೀತೆಯನ್ನು ಹುಡುಕಿದ್ದಾಯಿತು. ಆದರೆ ದೇವಕನ್ಯೆಯಂತಹ ಸೀತೆಯು ಎಲ್ಲಿಯೂ ಕಾಣಿಸಲಿಲ್ಲ. ಇಷ್ಟರಲ್ಲೇ ಬಹಳ ದಿನಗಳು ಕಳೆದು ಹೋಗಿವೆ. ಸುಗ್ರೀವನ ಆಜ್ಞೆಯೆಂದರೆ ಅತಿ ಉಗ್ರವಾದದ್ದು. ಆದುದರಿಂದ ಎಲ್ಲ ಕಡೆ ಸೀತೆಯನ್ನು ಅರಸಿರಿ. ತೂಕಡಿಕೆ ನಿದ್ರೆಗಳನ್ನು ಬಿಡಬೇಕಾಗುತ್ತದೆ. ಆತ್ಮವಿಶ್ವಾಸ, ದಕ್ಷತೆ, ಸಾಧಿಸುವ ಹುಮ್ಮಸ್ಸು ಇವು ಕಾರ್ಯಸಿದ್ಧಿಯನ್ನುಂಟು ಮಾಡುವಂಥವು. ಅದಕ್ಕೆ ನಿಮಗೆ ಹೀಗೆ ಹೇಳುತ್ತಿದ್ದೇನೆ, ಪುನಃ ಈ ಕಾಡಿನಲ್ಲಿ ಅಡಿಗಡಿಗೂ ಹುಡುಕಾಡಿರಿ, ನಿರಾಶರಾಗಬೇಡಿರಿ. ಮಾಡಬೇಕಾದ ಕಾರ್ಯವನ್ನು ಉತ್ಸಾಹದಿಂದ ಮಾಡಿದರೆ ಅದಕ್ಕೆ ಫಲವು ಸಿಕ್ಕಿಯೇ ಸಿಕ್ಕುತ್ತದೆ. ಸುಗ್ರೀವನು ನಮ್ಮ ರಾಜನು. ಅವನು ಕೋಪಿಷ್ಠ, ತಪ್ಪನ್ನು ಮನ್ನಿಸುವವನಲ್ಲ. ಅವನ ದಂಡವು ಅತ್ಯುಗ್ರ. ಆದುದರಿಂದ ಅವನಿಗೆ ಮತ್ತು ರಾಮನಿಗೆ ನಾವು ಹೆದರಬೇಕಾಗುತ್ತದೆ. ಇದೆಲ್ಲ ನಿಮ್ಮೆಲ್ಲರ ಹಿತಕ್ಕಾಗಿಯೇ ನಾನು ಹೇಳುತ್ತಿರುವುದು. ಅಥವಾ ನಿಮಗೆ ಬೇರೇನಾದರೂ ಉಪಾಯವನ್ನು ಹೊಳೆದರೆ ಅದನ್ನೂ ಹೇಳಬಹುದು. ಆಗ ಗಂಧಮಾದನು ಬಾಯಾರಿಕೆಯಿಂದಲೂ ಬಳಲಿಕೆಯಿಂದಲೂ ಕ್ಷೀಣ ಧ್ವನಿಯಲ್ಲಿ ಹೇಳಿದನು, ವಾನರರೇ, ಅಂಗದನು ಹೇಳಿದ ಮಾತು ಸರಿಯಾಗಿಯೇ ಇದೆ. ಅದೆಲ್ಲ ನಿಮಗೆ ಹಿತಕರವೂ ಅನುಕೂಲವೂ ಆಗಿದೆ. ಅವನು ಹೇಳಿದಂತೆ ಮಾಡಿರಿ. ಪುನಃ ಪರ್ವತ, ಕೊಳ್ಳ, ಗುಹೆ, ಕಾಡುಗಳೇ ಮೊದಲಾದ ಸ್ಥಳಗಳನ್ನು ಚೆನ್ನಾಗಿ ಪರಿಶೀಲಿಸೋಣ. ಸುಗ್ರೀವನು ಹೇಳಿದ ಎಲ್ಲ ಸ್ಥಳಗಳಲ್ಲಿ ಸೀತೆಯನ್ನು ಅರಸೋಣ. ಗಂಧಮಾದನನ ಮಾತಿನಂತೆ ಸರ್ವತ್ರ ಸೀತೆಯನ್ನು ಅನ್ವೇಷಿಸಿದರು. ಆದರೆ ಅವೆಲ್ಲವೂ ವ್ಯರ್ಥವಾಯಿತು. ಕೊನೆಗೆ ಹನುಮಂತ ಮುಂತಾದವರು ವಿಂಧ್ಯ ಪರ್ವತದ ಕಡೆಗೆ ಸಾಗಿದರು. ವಿಂಧ್ಯಗಿರಿಯ ಗುಹೆಗಳಲ್ಲಿ, ಕಾಡುಗಳಲ್ಲಿ ಹುಡುಕಾಡಿದ್ದಾಯಿತು. ಆನಂತರ ಅವರು ವಿಂಧ್ಯ ಪರ್ವತದ ನೈಋತ್ಯಕ್ಕಿರುವ ಒಂದು ಶಿಖರದ ತುದಿಗೆ ಹೋದರು. ಅಷ್ಟರಲ್ಲಿ ಸುಗ್ರೀವನು ಕೊಟ್ಟ 1 ತಿಂಗಳ ಅವಧಿ ಮುಗಿದೇ ಹೋಯಿತು. ಆದರೂ ಅವರ ಅನ್ವೇಷಣೆ ನಿಲ್ಲಲಿಲ್ಲ. ಅಲ್ಲಿಂದ ಅವರು ಪರ್ವತದ ದಕ್ಷಿಣ ಭಾಗಕ್ಕೆ ಹೋದರು. ಅಲ್ಲೊಂದು ಮಹಾಗುಹೆ ಕಾಣಿಸಿತು. ಅದಕ್ಕೆ ವೃಕ್ಷಬಿಲ ಎಂದು ಹೆಸರು. ಅದನ್ನು ಮಯ ಎಂಬ ರಾಕ್ಷಸನು ರಕ್ಷಿಸುತ್ತಿದ್ದನು. ಹಸಿವು, ಬಾಯಾರಿಕೆಗಳಿಂದ ದಣಿದ ಅವರು ಅಲ್ಲಿ ನೀರನ್ನು ಹುಡುಕಲಾರಂಭಿಸಿದರು. ಆ ಗುಹೆಯು ಬಳ್ಳಿ, ಪೊದೆ, ಮರಗಳಿಂದ ಹೋಗಲು ದುರ್ಗಮವಾಗಿತ್ತು. ಅಲ್ಲಿ ಕ್ರೌಂಚ, ಸಾರಸ, ಹಂಸಗಳು ಹಾರಾಡುತ್ತಿದ್ದವು. ನೀರಿನಿಂದ ತೊಯ್ದ ಚಕ್ರವಾಕಗಳು ಅಲ್ಲಿದ್ದವು. ಕೆಂದಾವರಿಯ ಪರಾಗದಿಂದ ಅವುಗಳು ಕೆಂಪಾಗಿದ್ದವು. ಅಲ್ಲಿ ಸುಗಂಧವು ಹರಡಿತ್ತು. ಆ ಗುಹೆಯ ಹೊರಗೆ ನಿಂತಿದ್ದ ವಾನರ ವೀರರಿಗೆ ಹನುಮಂತನೆಂದನು, ನಾವೆಲ್ಲರೂ ಬಳಲಿದ್ದೇವೆ. ಇಲ್ಲೆಲ್ಲೂ ಸೀತೆಯು ಕಾಣಿಸುತ್ತಿಲ್ಲ. ಕ್ರೌಂಚಾದಿ ಪಕ್ಷಿಗಳು ಇಲ್ಲಿ ಹಾರಾಡುತ್ತಿರುವುದರಿಂದ ಇಲ್ಲಿ ನಿಶ್ಚಯವಾಗಿಯೂ ನೀರಿದೆ. ಬಿಲದ ಬಾಗಿಲಿನಲ್ಲಿರುವ ಮರಗಳು ಹಚ್ಚ ಹಸಿರಾಗಿವೆ. ಇದು ನೀರಿರುವ ಗುರುತು. ಹನುಮಂತನ ಮಾತನ್ನು ಕೇಳಿ ಎಲ್ಲರೂ ಉತ್ಸಾಹದಿಂದ ಗುಹೆಯನ್ನು ಹೊಕ್ಕರು. ಆ ಗುಹೆಯೊಳಗೆ ಸೂರ್ಯ ರಶ್ಮಿಯೂ ಹೋಗುವಂತಿರಲಿಲ್ಲ. ಅಷ್ಟು ಗಾಢಾಂಧಕಾರವಾಗಿತ್ತು. ಗುಹೆಯ ಒಳಗಿನಿಂದ ಸಿಂಹಾದಿ ಮೃಗಗಳು ಮತ್ತು ಪಕ್ಷಿಗಳು ಹೊರಗೆ ಬರುತ್ತಿದ್ದವು. ವಾನರ ವೀರರಿಗೆ ಆ ಕತ್ತಲಲ್ಲಿ ಏನೂ ಕಾಣಿಸಲಿಲ್ಲ. ಆದರೂ ಅವರೆಲ್ಲರೂ ಗಾಳಿಯಂತೆ ಮುಂದೆ ನುಗ್ಗಿ ನಡೆದರು. ಹಾಗೆ ಹೋಗುತ್ತಿದ್ದ ಅವರಿಗೆ ಅಲ್ಲೊಂದು ಬೆಳಗಿರುವ ಸ್ಥಳ ಕಾಣಿಸಿತು. ಅಲ್ಲಿ ನಿಬಿಡವಾಗಿ ಮರಗಳು ಬೆಳೆದಿದ್ದವು. ಆ ದಾರಿಯಲ್ಲಿ 1 ಯೋಜನದಷ್ಟು ದೂರ ಅವರು ನಡೆದರು. ಅವರು ಬಾಯಾರಿ ಕಂಗೆಟ್ಟಿದ್ದರು. ಅವರು ಬದುಕುವ ಆಸೆಯನ್ನೂ ಕಳೆದುಕೊಂಡಿದ್ದರು. ಆ ಬೆಳಕಿರುವ ಸ್ಥಳದಲ್ಲಿ ಬೆಂಕಿಯಂತೆ ಹೊಳೆಯುವ ಚಿನ್ನದ ಮರಗಳನ್ನು ಕಂಡರು. ವಿವಿಧ ಜಾತಿಯ ಮರಗಳು ಹೂ ಬಿಟ್ಟಿದ್ದವು. ಅವೆಲ್ಲವೂ ಆಭರಣಗಳನ್ನು ತೊಟ್ಟಂತೆ ಕಾಣಿಸುತ್ತಿದ್ದವು. ಮುಂದೆ ಒಂದು ಸರೋವರ ಗೋಚರಿಸಿತು. ನೀಲ ವೈಡೂರ್ಯ ವರ್ಣದ ಪದ್ಮ ಸರೋವರವದು. ಅದರಲ್ಲಿ ಜಲಪಕ್ಷಿಗಳಿದ್ದವು. ಸ್ವರ್ಣಮಯ ಮೀನುಗಳು, ಆಮೆಗಳು ಈಜುತ್ತಿದ್ದವು. ಬಂಗಾರದ ಕಮಲಗಳು ಅರಳಿ ಶೋಭಿಸುತ್ತಿದ್ದವು. ಬೆಳ್ಳಿ ಬಂಗಾರಗಳಿಂದ ನಿರ್ಮಿಸಲ್ಪಟ್ಟ ಸೌಧಗಳೂ ಗೋಚರಿಸಿದವು. ಅವುಗಳನ್ನು ಮುತ್ತಿನ ಮಾಲೆಗಳಿಂದ ಸಿಂಗರಿಸಲಾಗಿತ್ತು. ಚಿನ್ನ ಬೆಳ್ಳಿಗಳನ್ನು ಹಾಸಿದ ನೆಲೆಗಳಿದ್ದವು. ವೈಡೂರ್ಯ ಮಣಿಗಳಿಂದ ಆ ಭವನಗಳು ಶೋಭಿಸುತ್ತಿದ್ದವು. ಮರಗಳಲ್ಲಿ ಹವಳದ ಮಣಿಗಳಂತಹ ಹೂವುಗಳಿದ್ದವು. ಚಿನ್ನದ ಬಣ್ಣದ ದುಂಬಿಗಳು ಹಾರಾಡುತ್ತಿದ್ದವು. ಅವುಗಳೊಳಗೆ ಚಿನ್ನದ ಆಸನಗಳು, ಮಂಚಗಳೂ ಇದ್ದವು. ಬಹು ಬೆಲೆ ಬಾಳುವ ವಾಹನಗಳೂ ಹೊರಗಡೆ ನಿಂತಿದ್ದವು. ಚಿನ್ನ, ಬೆಳ್ಳಿ, ಕಂಚುಗಳ ಪಾತ್ರೆಗಳಿದ್ದವು. ದಿವ್ಯವಾದ ಅಗರು ಚಂದನಗಳಿದ್ದವು. ತಿನ್ನಬಹುದಾದ ಫಲಮೂಲಗಳಿದ್ದವು. ಪಾನೀಯಗಳು, ಜೇನು, ದಿವ್ಯ ವಸ್ತ್ರಗಳೂ ಇದ್ದವು. ಕಂಬಳಿ, ಆಜಿನಗಳ ಸಂಗ್ರಹವೂ ಇತ್ತು. ವಾನರರು ಇವನ್ನೆಲ್ಲ ವಿಸ್ಮಯದಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ಮುಂದೆ ಹೋದ ಅವರಿಗೆ ಒಬ್ಬ ಸ್ತ್ರೀಯು ಕಾಣಿಸಿದಳು. ಅವಳನ್ನು ಕಂಡು ಅವರು ಸ್ವಲ್ಪ ಹಿಂಜರಿದರು. ಅವಳು ನಾರು ಬಟ್ಟೆಯನ್ನುಟ್ಟು ಆಜೀನವನ್ನು ಧರಿಸಿದ್ದಳು. ಅವಳು ತೇಜೋವಂತೆಯಾಗಿದ್ದಳು. ಅವಳು ವೃದ್ಧೆಯಾಗಿದ್ದಳು. ವಾನರರು ಅಲ್ಲೇ ನಿಂತು ಬಿಟ್ಟರು. ಹನುಮಂತನು ಬಹಳ ವಿನಯದಿಂದ ಅವಳನ್ನು ಮಾತನಾಡಿಸಿದನು. ಯಾರಮ್ಮ ನೀನು? ಈ ಗುಹೆ ಯಾರಿಗೆ ಸೇರಿದ್ದು? ಈ ಭವನದ ಕಥೆಯೇನು? ಈ ಎಲ್ಲ ಅಮೂಲ್ಯ ವಸ್ತುಗಳ ಒಡೆಯು ಯಾರು? ಮಹಾತ್ಮಳೇ, ನಾವು ಹಸಿವು ಬಾಯಾರಿಕೆಗಳಿಂದ ಕಂಗೆಟ್ಟವರು. ಕಾರ್ಯಕಾರ ವಿವೇಚನೆಯನ್ನು ಮಾಡದೆ ಈ ಗುಹೆಯನ್ನು ಹೊಕ್ಕುಬಿಟ್ಟೆವು. ಇಲ್ಲಿರುವ ಬಂಗಾರದ ಮರಗಳೇ ಮೊದಲಾದ ವಸ್ತುಗಳನ್ನು ಕಂಡು ದಿಗಿಲುಗೊಂಡಿದ್ದೇವೆ. ನಮಗೆ ದಿಕ್ಕೇ ತೋಚದಂತಾಗಿದೆ. ಇವೆಲ್ಲ ಯಾರಿಗೆ ಸೇರಿದ್ದು? ನಮಗೇನೂ ತಿಳಿಯುತ್ತಿಲ್ಲ. ಎಲ್ಲವನ್ನ ನೀನೇ ವಿವರಿಸಿ ಹೇಳಬೇಕು.
ಹೀಗೆ ಹನುಮಂತನು ಕೈ ಮುಗಿದುಕೊಂಡು ಕೇಳಲು ಆ ಸರ್ವಭೂತ ಹಿತದಲ್ಲಿ ನಿರತಳಾದ ಮಹಿಳೆಯು ಉತ್ತರಿಸಿದಳು. ಮಯ ಎಂಬ ಮಾಯಾವಿ ದಾನವನೊಬ್ಬನಿದ್ದನು. ಅವನೇ ಇದೆಲ್ಲವನ್ನ ನಿರ್ಮಿಸಿದನು. ಹಿಂದೆ ಅವನೂ ದಾನವರಿಗೆ ವಿಶ್ವಕರ್ಮನಾಗಿದ್ದನು, ಅಂದರೆ ಶಿಲ್ಪಿಯಾಗಿದ್ದನು. ಅವನು ಮಹಾ ಅರಣ್ಯದಲ್ಲಿ 1000 ವರ್ಷಗಳ ತಪಸ್ಸನ್ನು ಆಚರಿಸಿದನು. ಅವನಿಗೆ ಬ್ರಹ್ಮನ ವರವೂ ಲಭಿಸಿತು. ಅದರಿಂದ ಔಷಾನಸ ಎಂದರೆ ಶುಕ್ರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿದ್ಯೆಗಳನ್ನು ವಶಪಡಿಸಿಕೊಂಡನು. ಆ ವಿದ್ಯೆಯ ಬಲದಿಂದ ಈ ಭವನವನ್ನು ನಿರ್ಮಿಸಿಕೊಂಡಿದ್ದಾನೆ. ಅವನು ಹೇಮೆ ಎಂಬ ಅಪ್ಸರಿಯಲ್ಲಿ ಅನುರಕ್ತನಾದನು. ಇಂದ್ರನು ಅವನನ್ನು ಯುದ್ಧದಲ್ಲಿ ಕೊಂದುಬಿಟ್ಟನು. ಬ್ರಹ್ಮನು ಈ ವನವನ್ನು ಹೇಮೆಗೆ ಕೊಟ್ಟನು. ಮೇರು ಸಾವರ್ಣಿಯು ತನ್ನ ತಂದೆ ನನ್ನ ಹೆಸರು ಸ್ವಯಂಪ್ರಭೆಯ ತಂದೆ ಮೇರು ಸಾವರ್ಣಿ. ಈಗ ಹೇಮೆಯು ಈ ಭವನವನ್ನು ರಕ್ಷಿಸುತ್ತಿರುವೆನು. ಹೇಮೆಯು ನನ್ನ ಗೆಳತಿ, ನನ್ನ ನೃತ್ಯ ಗೀತಾದಿಗಳಲ್ಲಿ ವಿಶಾರದೆ. ಅವಳ ವರದ ಬಲದಿಂದ ನಾನು ಇದನ್ನು ಕಾಪಾಡುತ್ತಿದ್ದೇನೆ. ನೀವು ಯಾರು? ಯಾಕಾಗಿ ಕಾಡಿಗೆ ಬಂದಿದ್ದೀರಿ? ಈ ಗುಹೆಯನ್ನು ಹೇಗೆ ಪ್ರವೇಶಿಸಿದಿರಿ? ವಾನರ ವೀರರೇ, ಈ ಫಲಮೂಲಗಳನ್ನು ತಿನ್ನಿರಿ, ನಿರ್ಮಲವಾದ ಸಿಹಿ ನೀರನ್ನು ಕುಡಿಯಿರಿ, ಅನಂತರ ನಿಮ್ಮ ವೃತ್ತಾಂತವನ್ನು ಹೇಳಿರಿ. ಹಸಿವಿನಿಂದ ಕಂಗೆಟ್ಟಿದ್ದ ವಾನರೆಲ್ಲರೂ ಬಕಬಕನೆ ಫಲಮೂಲಗಳನ್ನೆಲ್ಲ ಭಕ್ಷಿಸಿದರು, ನೀರನ್ನು ಕುಡಿದರು, ಮತ್ತೆ ವಿಶ್ರಾಂತಿ ಪಡೆದರು. ಅವರೆಲ್ಲರ ದಣಿವು ಆರಿದ ಬಳಿಕ ಸ್ವಯಂಪ್ರಭೆಯು ಅವರನ್ನು ಹತ್ತಿರ ಕರೆದು ಹೇಳಿದಳು, ವಾನರವೀರರೇ, ನಿಮ್ಮ ದಣಿವು ಈಗ ತಣಿದಿದ್ದರೆ ನನಗೆ ನಿಮ್ಮ ವೃತ್ತಾಂತವನ್ನು ತಿಳಿಸಿರಿ. ಆಗ ಹನುಮಂತನು ಹೇಳತೊಡಗಿದನು, ಪೂಜ್ಯಳೆ, ಎಲ್ಲ ಲೋಕಗಳಿಗೂ ಒಡೆಯನಾದ ಶ್ರೀರಾಮನು ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಅವನೊಡನೆ ಅವನ ತಮ್ಮನಾದ ಲಕ್ಷ್ಮಣನೂ ಅವನ ಸಹಧರ್ಮಿಣಿ ಸೀತೆಯೂ ಇದ್ದರು. ಅವರು ಜನಸ್ಥಾನದಲ್ಲಿದ್ದಾಗ ರಾವಣನು ಸೀತೆಯನ್ನು ಅಪಹರಿಸಿದನು. ಸುಗ್ರೀವನು ವಾನರರ ಪ್ರಭು. ಅವನಿಗೂ ರಾಮನಿಗೂ ಮೈತ್ರಿ ಉಂಟಾಯಿತು. ಸುಗ್ರೀವನೇ ನಮ್ಮನ್ನು ಸೀತೆಯ ಅನ್ವೇಷಣೆಗೆ ಕಳುಹಿಸಿರುವನು. ಅಗಸ್ತ್ಯ ಮುನಿಗಳಿರುವ ಯಮನಿಂದ ರಕ್ಷಿತವಾದ ದಕ್ಷಿಣ ದಿಕ್ಕಿಗೆ ನಾವು ಬಂದಿರುವೆವು. ಎಲ್ಲ ಸ್ಥಳಗಳಲ್ಲಿ ಸೀತೆಯನ್ನು ಹುಡುಕಿ ದಣಿದಿದ್ದೇವೆ. ಒಂದು ಮರದ ಬುಡದಲ್ಲಿ ವಿಶ್ರಮಿಸುತ್ತಿದ್ದಾಗ ನಮಗೆ ಈ ಗುಹೆಯು ಕಾಣಿಸಿತು. ಇಲ್ಲಿ ನೀರು ಇರಬಹುದು ಎಂಬ ಆಸೆಯಿಂದ ಇಲ್ಲಿಗೆ ಬಂದಿದ್ದೇವೆ. ಈಗ ನಿನ್ನ ದರ್ಶನ ಭಾಗ್ಯವೂ ದೊರಕಿತು. ನಿನ್ನ ಆತಿಥ್ಯದಿಂದ ನಮ್ಮ ಜೀವ ಉಳಿಯಿತು. ಹೇಳು ತಾಯಿ, ನಿನ್ನ ಈ ಉಪಕಾರಕ್ಕೆ ನಾವು ಮಾಡಬೇಕಾದ ಪ್ರತ್ಯುಪಕಾರವೇನು? ಆಗವಳು ಎಂದಳು, ಮಹಾತ್ಮರಾದ ವಾನರರಿಂದ ನಾನು ಪರಿತುಷ್ಟಳಾಗಿದ್ದೇನೆ. ಹನುಮಂತನು ವಾನರರ ಸಮಸ್ಯೆಯನ್ನು ಅವಳ ಮುಂದಿಟ್ಟನು. ಅಮ್ಮ, ನಾವು ನಿನಗೆ ಶರಣಾಗಿದ್ದೇವೆ. ಸುಗ್ರೀವನು ನಮಗೆ 1 ತಿಂಗಳ ಗಡುವನ್ನು ಕೊಟ್ಟಿರುವನು. ಅದಾಗಲೇ ಕಳೆದು ಹೋಗಿದೆ. ಈ ಗುಹೆಯಲ್ಲೇ ಸುತ್ತಾಡುವುದರಲ್ಲೇ ಹೆಚ್ಚಿನ ಕಾಲ ಕಳೆದು ಹೋಯಿತು. ಈಗ ನೀನೇ ಈ ನಿಗೂಢವೂ ಭಯಂಕರವೂ ಆದ ಗುಹೆಯಿಂದ ಹೊರಗೆ ಹೋಗಲು ಸಹಾಯ ಮಾಡಬೇಕು. ನಾವಂತೂ ಸುಗ್ರೀವನ ಆಜ್ಞೆಯನ್ನು ಮೀರಿ ಬದುಕಿ ಉಳಿಯುವವರಲ್ಲ. ಆದುದರಿಂದ ನೀನೇ ನಮ್ಮನ್ನು ಕಾಪಾಡಬೇಕು. ನಾವು ಮಾಡಬೇಕಾದ ಕಾರ್ಯ ಬಹಳ ದೊಡ್ಡದು. ಅದನ್ನು ಸಾಧಿಸಲಾಗಲಿಲ್ಲ. ವೃದ್ಧೆ ಎಂದಳು, ವಾನರರೇ, ಇಲ್ಲಿಂದ ಹೊರಹೋಗುವುದು ಬಲು ಕಷ್ಟ. ವ್ರತ ತಪಸ್ಸುಗಳಿಂದ ಗಳಿಸಿರುವ ಪ್ರಭಾವದಿಂದ ನಿಮ್ಮನ್ನೆಲ್ಲ ಈ ಗುಹೆಯಿಂದ ಹೊರಹೋಗುವಂತೆ ಮಾಡುತ್ತೇನೆ. ಈಗ ನೀವೆಲ್ಲರೂ ಕಣ್ಣು ಮುಚ್ಚಿಕೊಳ್ಳಿರಿ. ತೆರೆದ ಕಣ್ಣಿನಿಂದ ಇಲ್ಲಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ. ಆಗ ವಾನರರೆಲ್ಲರೂ ತಮ್ಮ ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರು. ಅವರು ಕಣ್ಣು ತೆರೆಯುವಷ್ಟರಲ್ಲಿ ಗುಹೆಯಿಂದ ಹೊರಗಿದ್ದರು. ಹೊರಗೆ ಬಂದ ವಾನರರನ್ನು ತಾಪಸಿಯು ಸಮಾಧಾನಪಡಿಸಿ ಹೇಳಿದಳು, ಇದು ನೋಡಿ ವಿಂಧ್ಯಾಪರ್ವತ, ಇದು ಪ್ರಸವಣಗಿರಿ, ಆ ಕಡೆ ಕಾಣುವುದೇ ಮಹಾಸಾಗರ. ನಿಮಗೆ ಒಳ್ಳೆಯದಾಗಲಿ. ನಾನು ನನ್ನ ಭವನಕ್ಕೆ ಹಿಂದಿರುಗುತ್ತೇನೆ. ಹೀಗೆಂದ ಸ್ವಯಂಪ್ರಭೆಯು ಹೊರಟು ಹೋದಳು. ಗುಹೆಯೊಳಗೆ ಸೀತೆಯನ್ನು ಹುಡುಕುತ್ತಿದ್ದಂತೆ 1 ತಿಂಗಳೇ ಕಳೆದು ಹೋಗಿತ್ತು. ವಿಂಧ್ಯ ಪರ್ವತದ ಬುಡದಲ್ಲಿ ಕುಳಿತಿದ್ದ ಅವರನ್ನು ದೊಡ್ಡ ಚಿಂತೆ ಕಾಡಿತು. ಅವರು ಮರಗಳನ್ನು ಗಮನಿಸಿದರು. ಬಳ್ಳಿಗಳಿಂದ ಸುತ್ತುವರಿದ ಅವುಗಳಲ್ಲಿ ಹೂವುಗಳು ಅರಳಿದ್ದವು. ಅವುಗಳನ್ನು ನೋಡಿ ಅವರು ಚಕಿತರಾದರು. ಆಗಲೇ ವಸಂತ ಋತು ಕಾಲಿಟ್ಟಿದ್ದ. ಸುಗ್ರೀವನು ಕೊಟ್ಟ ಅವಧಿಯಲ್ಲಿ ಅವರೇನೂ ಸಾಧಿಸಿರಲಿಲ್ಲ. ಅವರು ಚಿಂತಾಕ್ರಾಂತರಾಗಿ ನೆಲದ ಮೇಲೆ ಒರಗಿದರು. ಆಗ ಅಂಗದನು ವೃದ್ಧರೂ ಶಿಷ್ಟರೂ ಆದ ಕಪಿವೀರರನ್ನು ಸಂತೈಸಲು ಹೇಳಿದನು, ವಾನರ ವೀರರೇ, ನಾವು ಸುಗ್ರೀವನ ಆಜ್ಞೆಯಂತೆ ಹೊರಟವರು. ಗುಹೆಯಲ್ಲಿರುವಾಗಲೇ 1 ತಿಂಗಳು ಕಳೆದು ಹೋಗಿದೆ. ಇನ್ನು ಮುಂದೇನು ಮಾಡುವುದು? ನೀವೆಲ್ಲರೂ ಸುಗ್ರೀವನ ವಿಶ್ವಾಸಕ್ಕೆ ಪಾತ್ರರಾದವರು. ನೀತಿಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು. ಒಡೆಯನ ಹಿತವನ್ನು ಬಯಸುವವರು. ನಿಮ್ಮ ಪರಾಕ್ರಮವು ಎಲ್ಲ ದಿಕ್ಕುಗಳಲ್ಲಿ ಪ್ರಸಿದ್ಧವಾಗಿದೆ. ಸುಗ್ರೀವನು ನಿಮ್ಮನ್ನು ಸೀತಾನ್ವೇಷಣೆಗಾಗಿ ನನ್ನ ನೇತೃತ್ವದಲ್ಲಿ ಕಳುಹಿಸಿಕೊಟ್ಟಿದ್ದಾನೆ. ಈಗ ನಾವು ನಮ್ಮ ಕಾರ್ಯದಲ್ಲಿ ಜಯಶಾಲಿಗಳಾಗಿಲ್ಲ. ಈಗ ಸಾಯುವುದರ ಹೊರತು ಬೇರೆ ಯಾವ ದಾರಿಯೂ ಇಲ್ಲ. ಕಪಿರಾಜನ ಆದೇಶವನ್ನು ಮೀರಿದವನು ಹೇಗೆ ತಾನೇ ಸುಖವಾಗಿರಬಲ್ಲ? ಆದುದರಿಂದ ನಮಗೆ ಉಳಿದಿರುವುದು ಪ್ರಾಯೋಪೇಶವೆಂಬ ಉಪಾಯ ಮಾತ್ರ. ಸ್ವಭಾವದಿಂದ ಉಗ್ರನಾದ ಸುಗ್ರೀವನು ಈಗ ರಾಜನೂ ಆಗಿದ್ದಾನೆ. ಅವನು ನಮ್ಮ ಅಪರಾಧವನ್ನು ಕ್ಷಮಿಸುವುದೇ ಇಲ್ಲ. ಸೀತೆಯ ವೃತ್ತಾಂತವನ್ನು ಪಡೆಯದೇ ಹೋದರೆ ಅವನು ನಮ್ಮನ್ನು ಉಳಿಸುವುದಿಲ್ಲ. ಅದಕ್ಕಿಂತ ನಾವಿಲ್ಲಿ ಪ್ರಾಯೋಪೇಶವನ್ನು ಮಾಡಿ ಸಾಯುವುದೇ ಮೇಲು.
ಮಕ್ಕಳು ಹೆಂಡಿರು ಮನೆಗಳ ಚಿಂತೆಯನ್ನು ತೊರೆದು ಇಲ್ಲೇ ಸತ್ತು ಬಿಡೋಣ. ನಾನು ಈ ಯೌನ ರಾಜ್ಯದಲ್ಲಿ ಅಭಿಷಿಕ್ತನಾದದ್ದು ರಾಮನಿಂದಲೇ ಹೊರತು ಸುಗ್ರೀವನಿಂದಲ್ಲ. ಅವನಿಗೆ ನನ್ನ ಮೇಲೆ ಮೊದಲೇ ವೈರವಿದೆ. ಈಗ ಅವನ ಆಜ್ಞೆಯನ್ನು ಮೀರಿದ ನೆಪವೂ ಸಿಕ್ಕಿದೆ. ಆದುದರಿಂದ ನನಗೆ ವಧೆಯ ದಂಡನೆ ನೀಯದೆ ಬಿಡುವುದಿಲ್ಲ. ನನ್ನ ಹತ್ಯೆಯಾಗುವುದನ್ನು ನನ್ನ ಆಪ್ತರೇಕೆ ಕಣ್ಣಾರೆ ನೋಡಬೇಕು. ಅದಕ್ಕೆ ಇಲ್ಲೇ ಈ ಸಾಗರ ತೀರದಲ್ಲೇ ಪ್ರಾಯೋಪವೇಶವನ್ನು ಮಾಡುತ್ತೇನೆ. ಆಗ ವಾನರ ವೀರರೆಂದರು, ಸ್ವಭಾವದಿಂದಲೇ ಸುಗ್ರೀವನು ಉಗ್ರನು, ರಾಮನೋ ತನ್ನ ಪ್ರಿಯ ಚಿಂತೆಯಲ್ಲಿರುವನು. ಕೆಲಸವನ್ನು ಸಾಧಿಸದೆ ಹೋಗುವ ನಮ್ಮನ್ನು ರಾಮನ ಸಂತೋಷಕ್ಕಾದರೂ ಸುಗ್ರೀವನು ಕೊಲ್ಲದೆ ಬಿಡುವುದಿಲ್ಲ. ಅಪರಾಧ ಮಾಡಿ ಸ್ವಾಮಿಯ ಸನ್ನಿಧಿಗೆ ಹೋಗುವುದು ಸರಿಯಲ್ಲ. ನಾವು ಸುಗ್ರೀವನ ಹತ್ತಿರ ಪ್ರಧಾನರಾದವರು. ಸೀತೆಯನ್ನು ಕಂಡು ಹಿಡಿದೇ ಹಿಂದಕ್ಕೆ ಹೋಗಬೇಕು. ಇಲ್ಲವಾದರೆ ಹೋಗುವುದೇ ಬೇಡ. ಇಲ್ಲಿಂದಲೇ ಯಮಲೋಕಕ್ಕೆ ಹೋಗೋಣ. ವಾನರರ ಮಾತುಗಳನ್ನು ಆಲಿಸಿದ ತಾರನೆಂದನು, ಚಿಂತಿಸಬೇಡಿ. ನೀವೆಲ್ಲರೂ ಒಪ್ಪುವುದಾದರೆ ಈ ಗುಹೆಯಲ್ಲೇ ಹೋಗಿ ಇದ್ದು ಬಿಡೋಣ. ಇದಂತೂ ಮಯನ ಮಾಯೆಯಿಂದ ನಿರ್ಮಾಣವಾದದ್ದು. ಇಲ್ಲಿ ಯಾರೂ ಬರಲಾರರು. ಇಲ್ಲಿ ಬೇಕಾದಷ್ಟು ಫಲಮೂಲಗಳಿವೆ. ನೀರಿಗೂ ಬರವಿಲ್ಲ. ಇಲ್ಲಿದ್ದರೆ ಇಂದ್ರನಾಗಲಿ ರಾಮನಿಂದಾಗಲಿ ಸುಗ್ರೀವನಿಂದಾಗಲಿ ಯಾವುದೇ ಅಪಾಯವಿಲ್ಲ. ಆ ಮಾತು ಇತರರ ವಾನರಿಗೂ ಹಿಡಿಸಿತು. ಒಟ್ಟಾರೆ ನಮಗೆ ಹಿಂಸೆಯಾಗದಿದ್ದರಾಯಿತು. ಹಾಗೇ ಮಾಡೋಣ ಎಂದರು ಎಲ್ಲರೂ. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.